ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಶುಭೋದಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದಲ್ಲಿ ನಕಾರಾತ್ಮಕ ಯೋಚನೆಗಳನ್ನು ಯಾಕೆ ಮಾಡಬಾರ್ದು, ಹಾಗಾದರೆ ನಕಾರಾತ್ಮಕ ಯೋಚನೆಗಳಿಂದ ನಮಗೆ ಏನಾಗ್ತತಿ, ಅದನ್ನು ಯೋಚನೆ ಮಾಡ್ಕೋತಾ ಕೂತ್ರೆ ನಮ್ಮ ಒಂದು ಭವಿಷ್ಯದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರ್ತತಿ ಅಂತಕ್ಕಂಥ ವಿಚಾರವಾಗಿ ತಮ್ಮೊಂದಿಗೆ ಒಂದೆರಡು ಮಾತುಗಳನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಕಾರಾತ್ಮಕ ಯೋಚನೆಗಳು, ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳ್ತೇವೆ. ನೋಡಿರಿ, ನನ್ನ ಕೈಲಾಗೋದಿಲ್ಲ, ನಾನು ಮಾಡಲಿಕ್ಕೆ ಹೋಗೋದಿಲ್ಲ, ನಾನು ಬರೋದಿಲ್ಲ, ನಾನು ಹೋಗೋದಿಲ್ಲ, ನಾನು ಬರೆಯೋದಿಲ್ಲ, ನಾನು ಎಕ್ಸಾಮ್ ಪಾಸ್ ಆಗೋದಿಲ್ಲ, ನಾನು ತಗೊಳ್ಳೋದಿಲ್ಲ, ಸೈಡ್ ತೊಗೊಳೋದಿಲ್ಲ, ನಮ್ಮ ಮನೆ ಕಟ್ಟೋದಿಲ್ಲ. ಸೊ ಈ ರೀತಿ ನಕಾರಾತ್ಮಕ ಯೋಚನೆಗಳನ್ನು ನಮ್ಮ ಮನಸ್ಸಲ್ಲಿ ಎಷ್ಟು ಸಾರಿ ನಾವು ಹಾಕೋತೀವಲ್ಲ ಅಷ್ಟು ಸಾರಿ ಏನಾಗ್ತತಿ ಅಂತ ಹೇಳಿದ್ರೆ ಅದೇ ಒಂದು ಅಭ್ಯಾಸ ಆಗಿ ನಮ್ಮ ಬ್ರೈನಿಗೆ ಅದೇ ಕೆಲಸವನ್ನು ಅದು ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ನಮ್ಮ ಮನಸ್ಸು ಸಹಿತ ಅದೇ ಕೆಲಸದ ಹತ್ರ ಗಮನವನ್ನು ಹರಿಸ್ತೈತಿ. ಅದಕ್ಕಾಗಿ ನಕಾರಾತ್ಮಕ ಯೋಚನೆಗಳನ್ನು ಇವನ್ ಸ್ಟೂಡೆಂಟ್ ಆಗಿರ್ಬೋದು, ಯಾರೇ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಆಮೇಲೆ ಒಳ್ಳೆ ಪೊಸಿಷನ್ಲಿರ್ತಕ್ಕಂಥ ಒಬ್ಬ ಆಫೀಸರ್ಸ್ ಆಗಿರ್ಬೋದು, ಅದೇ ರೀತಿ ಜಾಬನ್ನು ಹುಡುಕ್ತಕ್ಕಂಥ ಒಬ್ಬ ನಿರುದ್ಯೋಗಿ ಆಗಿರ್ಬೋದು, ಈ ರೀತಿ ಅಂದರೆ ಕೆಲಸವನ್ನು ಮಾಡ್ತಕ್ಕಂಥ ಹೌಸ್ ವೈಫ್ ಆಗಿರ್ಬೋದು. ಸೊ ಟೋಟಲ್ಲಾಗಿ ಹೇಳ್ತಾ ಇದ್ದೀನಿ, ಎಲ್ಲರನ್ನ ಸೇರಿಕೊಂಡು ನಾವು ನಕಾರಾತ್ಮಕ ಯೋಚನೆಗಳನ್ನು ಯಾವಾಗ ಮಾಡ್ಕೊತ ಹೋಗ್ತೇವಲ್ಲ ಆ ನಕಾರಾತ್ಮಕ ಯೋಚನೆಗಳೇ ನಮ್ಮನ್ನೇನು ಮಾಡ್ತಾವೆ ಅಂತಂದ್ರೆ ಕೆಳಮಟ್ಟಕ್ಕೆ ಬರಲಿಕ್ಕೆ ಕಾರಣ ಆಗ್ತಾವೆ. ಹಾಗಾದರೆ ನಕಾರಾತ್ಮಕ ಯೋಚನೆಗಳನ್ನು ನಾವು ಯಾಕೆ ಮಾಡಬಾರ್ದು? ನಕಾರಾತ್ಮಕ ಯೋಚನೆಗಳನ್ನು ಮಾಡೋದ್ರಿಂದ ನಮಗೆ ಆಲಸ್ಯ ಉಂಟಾಗ್ತತಿ, ಬೇಜವಾಬ್ದಾರಿತನ ಬರ್ತಕ್ಕಂಥದ್ದು, ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಉತ್ಸಾಹ ಕುಂತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಹೊಸತನ ಬತ್ತಿ ಹೋಗ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿ ಹೊರಗೆ ಬರದೇ ಇರ್ತಕ್ಕಂಥದ್ದು. ನೋಡಿರಿ, ಇಷ್ಟೆಲ್ಲ ಏನಾಗ್ತವೆ ಅಂತಂದ್ರೆ ನಕಾರಾತ್ಮಕ ಕಾರಣ ಅಂದರೆ ನಕಾರಾತ್ಮಕ ಚಿಂತನೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಇವೆಲ್ಲವನ್ನು ನಾವೇನು ಮಾಡ್ತೇವೆ, ಗಳಿಸ್ಕೊಳ್ತೇವೆ. ಆದರೆ ಪಡ್ಕೊಳ್ತಕ್ಕಂಥದ್ದು ಏನೂ ಇರೋದಿಲ್ಲ, ಎಲ್ಲವನ್ನ ಕಳ್ಕೊತಾ ಬರ್ತೀವಿ. ನೋಡ್ರಿ, ನನಗಾಗೋದಿಲ್ಲ, ನಾನು ಮಾಡಲಿಕ್ಕೆ ಬರೋದಿಲ್ಲ, ಇಲ್ಲ ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗ್ತೀನಿ, ನಾನು ಸ್ಕೋರ್ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಜಾಬನ್ನು ಪಡಿಲಿಕ್ಕೆ ಆಗೋದೇ ಇಲ್ಲ, ಇಲ್ಲಪ್ಪ ನಾನು ಎಷ್ಟೊಂದು ಕೆಲಸವನ್ನು ನಾನು ಮಾಡೋಂಗಿಲ್ಲ, ಮನೆಯೊಳಗೆ ಇಷ್ಟೆಲ್ಲ ಕೆಲಸ ಇರ್ತೈತಿ, ಇಷ್ಟೆಲ್ಲ ಕೆಲಸವನ್ನು ಮಾಡಲಿಕ್ಕೆ ನನ್ನ ಕಡೆ ಆಗಂಗಿಲ್ಲ. ಸೊ ಇಂಥ ನಕಾರಾತ್ಮಕ ಭಾವನೆಯನ್ನು ನಮ್ಮ ಮನಸ್ಸೊಳಗೆ ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ ನಿಜವಾಗ್ಲೂ 1% ಸಹಿತ ನಮ್ಮ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಸೊ ಈ ರೀತಿ ನಕಾರಾತ್ಮಕ ಯೋಚನೆಯನ್ನು ಯಾರೇ ಆಗಿರಲಿ, ಇವನ್ನ ಹೇಳಿದ್ನೆಲ್ಲ ಪ್ರತಿಯೊಬ್ಬರು ಸಹಿತ ಹಾಕ್ಕೊಂಡಾಗ ಏನಾಕೈತಿ ಅಂತ ಹೇಳಿದ್ರೆ ಅಂಥ ನಕಾರಾತ್ಮಕ ಯೋಚನೆಯಿಂದ ನಮ್ಮ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ನಾವೇನು ಮಾಡ್ತೀವಿ, ದಿನೇ ಏನು ಮಾಡ್ತೀವಿ ಅಂತಂದ್ರೆ ಅಭಿವೃದ್ಧಿಯಿಂದ ಹೊರಗೆ ಬರ್ತೀವಿ. ಸೊ ಅವಾಗೇನಾಗ್ತೈತಿ ಅಂತ ಹೇಳಿದ್ರೆ ಇಲ್ಲಿ ಬೇರೆಯವ್ರ ಹತ್ರ